A very good evening to my dear students, viewers. Welcome to my YouTube channel. This is Arun Gireddy here. In today's class, I would like to explain about the investment management subject. This is the first class. So let us discuss the meaning of an investment. So investment means, in simple word, it is the employment of fund on an asset to earn the income. What it means? It is the employment of fund. Please understand the word. It is the employment of fund on asset. Why it is the employment of fund on asset? To earn the income. Only you have to remember three words. Employment of fund on asset to earn the income is known as a investment. ಹೂಡಿಕೆ ಅಂತ ಕರಿಬೇಕಾದ್ರೆ ಇಲ್ಲಿ ನಿಧಿಯನ್ನು ವಿನಿಯೋಗಿಸಿರ್ತಾರೆ. ಆ ನಿಧಿಯನ್ನು ಎಲ್ಲಿ ವಿನಿಯೋಗಿಸ್ತಾರೆ ಅಂದರೆ ಆಸ್ತಿಯಲ್ಲಿ ವಿನಿಯೋಗಿಸುತ್ತಾರೆ. ಸೊ ಆ ಆಸ್ತಿಯಲ್ಲಿ ಯಾಕೆ ವಿನಿಯೋಗಿಸ್ತಾರೆ ಅಂದರೆ ಆದಾಯವನ್ನು ಪಡೆಯಲು. ಸಿಂಪಲ್ ವರ್ಡ್ ಹೇಳ್ಬೇಕಂದ್ರೆ ಲಾಭವನ್ನು ಗಳಿಸುವ ಉದ್ದೇಶದಿಂದ ಆಸ್ತಿಯಲ್ಲಿ ಹಣವನ್ನು ವಿನಿಯೋಗಿಸಿದಾಗ ಅದಕ್ಕೆ ನಾವೇನಂತ ಕರಿತೀವಿ? ಇನ್ವೆಸ್ಟ್ಮೆಂಟ್ ಅಂತ ನಾವಲ್ಲಿ ಕರಿತೀವಿ. ದ ಪರ್ಸನ್ ಹೂ ಈಸ್ ಡೂಯಿಂಗ್ ದಿಸ್ ಇನ್ವೆಸ್ಟ್ಮೆಂಟ್ ಹಿ ಈಸ್ ನೋನ್ ಆಸ್ ಅ ಇನ್ವೆಸ್ಟರ್ ಅಂತ ನಾವಲ್ಲಿ ಕರಿತೀವಿ. ಸೊ ದ ಇನ್ವೆಸ್ಟ್ಮೆಂಟ್ ಮೀನ್ಸ್ ಇಟ್ ಈಸ್ ಅ ಸಿಂಪಲ್ ಲ್ಯಾಂಗ್ವೇಜ್. ದ ಎಂಪ್ಲಾಯ್ಮೆಂಟ್ ಆಫ್ ಫಂಡ್ ಆನ್ ಅ ಅಸೆಟ್ ಈಸ್ ನೋನ್ ಆಸ್ ಅ ಇನ್ವೆಸ್ಟ್ಮೆಂಟ್. Now why you are supposed to make the employment on an asset? In simple reason, you want to earn the income. So you want to earn the income, for that reason you are going to employing the fund. So the person who is involved in this, he is known as an investor. ಯಾರು ವ್ಯಕ್ತಿ ಹೂಡಿಕೆ ಮಾಡಿರ್ತಾನೆ ಅವಾಗ ನಾವು ಏನಂತ ಕರಿತೀವಿ? ಇನ್ವೆಸ್ಟರ್. ಸೊ ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂದ್ರೆ ದೇರ್ ಇಸ್ ಸೋ ಮೆನಿ ಎಕ್ಸಾಂಪಲ್. ಯು ಕ್ಯಾನ್ ಇನ್ವೆಸ್ಟ್ ಇನ್ ಅ ಗೋಲ್ಡ್, ರಿಯಲ್ ಎಸ್ಟೇಟ್, ಆರ್ ಎಲ್ಸ್ ಯು ಕ್ಯಾನ್ ಸೇ ಫಿಕ್ಸ್ಡ್ ಅಸೆಟ್ಸ್ ಲೈಕ್ ಲ್ಯಾಂಡ್, ಬಿಲ್ಡಿಂಗ್, ಮಷಿನರಿ, ಫರ್ನಿಚರ್. ಯು ಕ್ಯಾನ್ ಇನ್ವೆಸ್ಟ್ ಎವ್ರಿವೇರ್. FDI ಒಳಗೂ ಇನ್ವೆಸ್ಟ್ ಮಾಡ್ಬೋದು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಸೊ ಇನ್ ಎಕನಾಮಿಕ್ ಟರ್ಮ್ಸ್, ವಾಟ್ ಈಸ್ ದ ಇನ್ವೆಸ್ಟ್ಮೆಂಟ್? ಇಟ್ ಈಸ್ ಕ್ಲಿಯರ್ಲಿ ಗಿವನ್. Investment is defined as a addition made to the capital stock of a country. If the addition amount made to the capital stock of a country, it is known as a investment. ಅಂದ್ರೆ ಒಂದು ದೇಶಕ್ಕೆ ಹೆಚ್ಚಿನ ರೀತಿಯಲ್ಲಿ ಸರ್ಪ್ಲಸ್ ಆಗಿ ಏನು ಆ್ಯಡ್ ಆಗುತ್ತಲ್ಲ, ಆ ಸರ್ಪ್ಲಸ್ ಆಗಿ ಆ್ಯಡ್ ಆಗಿದ್ದಂಥ ವಸ್ತುವಿನ ನಾವೇನಂತ ಕರಿತೀವಿ? ಹೂಡಿಕೆ ಅಂತ ಕರಿತೀವಿ. ಮೆನಿ ಇನ್ವೆಸ್ಟರ್ ಇನ್ವೆಸ್ಟ್ ದೇರ್ ಮನಿ ಅಕ್ರಾಸ್ ದ ಕಂಟ್ರಿ ಇನ್ ಅ ವೇರಿಯಸ್ ಪ್ರಾಜೆಕ್ಟ್. ಬೇರೆ ಬೇರೆ ಪ್ರಾಜೆಕ್ಟ್ ಒಳಗೆ ಬಹಳಷ್ಟು ಜನ ಹೂಡಿಕೆ ಮಾಡಿರ್ತಾರೆ. ಆಮೇಲೆ ಇನ್ ಕೇಸ್ ಆಫ್ ಅ ಫೈನಾನ್ಷಿಯಲ್ ಟರ್ಮ್, ವಾಟ್ ಈಸ್ ದ ಇನ್ವೆಸ್ಟ್ಮೆಂಟ್? ಇಟ್ ಈಸ್ ದ ಅಲೋಕೇಶನ್ ಆಫ್ ಮನಿ ಟು ದಿ ಅಸೆಟ್ ವಿತ್ ಎ ವ್ಯೂ ಟು ಗೇನ್ ದ ಪ್ರಾಫಿಟ್ ಓವರ್ ಅ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಓವರ್ ಅ ಸರ್ಟನ್ ಪೀರಿಯಡ್ ಆಫ್ ಟೈಮ್, if you want to gain the profit, for that reason if you allocate the money, so that is known as a investment. ಅಂದರೆ ಹೂಡಿಕೆ ಅಂದರೆ ಏನ್ರಿ? ನೀವು ಲಾಭವನ್ನು ಗಳಿಸುವ ಉದ್ದೇಶದಿಂದ ಕೆಲವು ಅವಧಿಯವರೆಗೆ ಹಣವನ್ನು ನೀವು ವಿಸ್ತರಿಸಿದ್ದರೆ, ಹಂಚಿಕೆ ಮಾಡಿದ್ದರೆ, ಸೊ ಆ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಹೂಡಿಕೆ ಅಂತ ಕರಿತೀವಿ. ಸೊ ಬೋತ್ ಎಕನಾಮಿಕ್ ಆ್ಯಂಡ್ ಫೈನಾನ್ಷಿಯಲ್ ಟರ್ಮ್ಸ್ ಆರ್ ಇಂಟರ್ ರಿಲೇಟೆಡ್ ವಿತ್ ಈಚ್ ಅದರ್. ಬೋತ್ ಇಂಟೆನ್ಷನ್ ಈಸ್ ಟು ಅರ್ನ್ ದ ಇನ್ಕಮ್, ಟು ಗೆಟ್ ದ ರಿಟರ್ನ್. ಸೊ ಹಾಗಾಗಿ ಇದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಅಂತ ನಾವಲ್ಲಿ ಕರಿತೀವಿ. ಲೆಟ್ ಅಸ್ ಡಿಸ್ಕಸ್ ದ ಡೆಫಿನಿಷನ್ಸ್ ಆಫ್ ಅ ಇನ್ವೆಸ್ಟ್ಮೆಂಟ್. ಹೂಡಿಕೆಯ ವ್ಯಾಖ್ಯಾನಗಳನ್ನು ನೋಡೋಣ. ಡೆಫಿನಿಷನ್ನ ಫಸ್ಟ್ ಡೆಫಿನಿಷನ್ ಈಸ್, investment is defined as a commitment of fund in expectation of some positive rate of return. Commitment of fund in expectation of positive rate of return. What do you mean by that? If you want to gain the profit in a future days, for that reason if you commit the fund, if you involve the fund, that is called as a investment. ಅಂದ್ರೆ ಭವಿಷ್ಯದಲ್ಲಿ ನೀವು ಅಂದ್ರೆ ಇಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಅವರು ಪ್ರತಿಫಲವನ್ನು ಪಡೆಯುವ ಉದ್ದೇಶದಿಂದ ನೀವೇನು ಹೂಡಿಕೆ ಮಾಡಿರ್ತಿರಲ್ಲ, ಆ ಹೂಡಿಕೆ ಮಾಡಿದಂತಹ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಇನ್ವೆಸ್ಟ್ಮೆಂಟ್ ಅಂತ ನಾವಲ್ಲಿ ಕರಿತೀವಿ. ವಿ ಕ್ಯಾನ್ ಸೇ ಅನದರ್ ಡೆಫಿನಿಷನ್. ಇನ್ವೆಸ್ಟ್ಮೆಂಟ್ ಮೀನ್ಸ್ ಸ್ಯಾಕ್ರಿಫೈಸ್ ದ ಕರೆಂಟ್ ಮನಿ ಆರ್ ಅದರ್ ರಿಸೋರ್ಸ್ ಫಾರ್ ಫ್ಯೂಚರ್ ಬೆನಿಫಿಟ್ಸ್. ಇನ್ ಫ್ಯೂಚರ್ ಡೇಸ್ ಇಫ್ ಯು ವಾಂಟ್ ಟು ಗೇನ್ ಸಮಥಿಂಗ್, ಫಾರ್ ದ್ಯಾಟ್ ರೀಸನ್ ಇಫ್ ಯು ಇನ್ವೆಸ್ಟ್ ದ ಮನಿ, ದಟ್ ಈಸ್ ಕಾಲ್ಡ್ ಆಸ್ ಅ ಇನ್ವೆಸ್ಟ್ಮೆಂಟ್. ಭವಿಷ್ಯದ ದೃಷ್ಟಿಕೋನದಲ್ಲಿ ನೀವೇನಾದರೂ ಲಾಭವನ್ನು ಪಡಿಬೇಕಾದ್ರೆ, ಪ್ರತಿಫಲವನ್ನು ಪಡಿಬೇಕಾದ್ರೆ ಈಗ ಏನು ಮಾಡ್ತಿರಲ್ಲ, ಸೊ ಅದಕ್ಕೆ ನಾವು ಏನು ಬಿಟ್ಟು ಕೊಡ್ತಿರಲ್ಲ ಈಗ, ಅದಕ್ಕೆ ನಾವೇನಂತ ಕರಿತೀವಿ? ಇನ್ವೆಸ್ಟ್ಮೆಂಟ್ ಅಂತ. ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ದ ಪ್ರಾಫಿಟ್ ನೌ. ವೈ ಯು ಆರ್ ಸಪೋಸ್ ಟು ಸ್ಯಾಕ್ರಿಫೈಸ್ ದ ಪ್ರಾಫಿಟ್ ನೌ? ಬಿಕಾಸ್ ವಿತ್ ದ ಇಂಟೆನ್ಷನ್ ಟು ಅರ್ನ್ ದ ಇನ್ಕಮ್ ಇನ್ ಫ್ಯೂಚರ್ ಡೇಸ್, ಯು ಆರ್ ಗೋಯಿಂಗ್ ಟು ಸ್ಯಾಕ್ರಿಫೈಸ್ ದ ಪ್ರಾಫಿಟ್ ನೌ. ಫಾರ್ ದ್ಯಾಟ್ ರೀಸನ್ ಇಟ್ ಈಸ್ ಕಾಲ್ಡ್ ಆಸ್ ಅ ಇನ್ವೆಸ್ಟ್ಮೆಂಟ್. ಆಮೇಲೆ ಇನ್ವೆಸ್ಟ್ಮೆಂಟ್ ಏನಂತ ಕರಿತೀವಿ ನೋಡ್ರಿ? ಫಾರ್ ಎಕ್ಸ್ಪೆಕ್ಟೇಷನ್ ಆಫ್ ಅ ರಿಟರ್ನ್ ಈಸ್ ಅ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಅ ಇನ್ವೆಸ್ಟ್ಮೆಂಟ್. ಸೊ ನಾವು ಇನ್ವೆಸ್ಟ್ಮೆಂಟ್ ಅಂತ ಕರಿಬೇಕಾದ್ರೆ ಅದ್ರ ಹಿಂದಿರ್ತಕ್ಕಂಥ ಉದ್ದೇಶ ಏನ್ರಿ? ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್. ಇಫ್ ಯು ಎಕ್ಸ್ಪೆಕ್ಟ್ ಸಮಥಿಂಗ್ ಫ್ರಮ್ ಯುವರ್ ಇನ್ವೆಸ್ಟ್ಮೆಂಟ್, ದಟ್ ಈಸ್ ಕಾಲ್ಡ್ ಆಸ್ ಅ ಇನ್ವೆಸ್ಟ್ಮೆಂಟ್. ಟೇಕ್ ಫಾರ್ ಎಕ್ಸಾಂಪಲ್, ಒಂದು ಬಟ್ಟೆ ಅಂಗಡಿ ತೆಗೆದ ನಾವು, ಟೆಕ್ಸ್ಟೈಲ್ ಮಿಲ್.
ಟೆಕ್ಸ್ಟೈಲ್ ಮಿಲ್ 10 ಲಕ್ಷ ಇನ್ವೆಸ್ಟ್ ಮಾಡಿ ನಾವು ಅದರ ಉದ್ದೇಶ ಏನು ರೀ 20 lakh rupees ಅವಂಗೆ ಪ್ರಾಫಿಟ್ ಆಗಬೇಕು ಅಂತ. ಸೊ 10 lakh ಇಸ್ ಅ ಇನ್ವೆಸ್ಟ್ಮೆಂಟ್, 20 lakh ಹಿ ಈಸ್ ಎಕ್ಸ್ಪೆಕ್ಟಿಂಗ್. ಓಕೆ, ಹೆಚ್ಚು ಬರ್ಬೋದು ಕಡಿಮೆ ಬರ್ಬೋದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ರೇಟ್ ಆಫ್ ರಿಟರ್ನ್. ಸೊ ಈ ರಿಟರ್ನ್ ಉದ್ದೇಶದಿಂದ ನಾವು ಏನು ಮಾಡ್ತಾನೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದ ರಿಟರ್ನ್ ಈಸ್ ಆಲ್ವೇಸ್ ಎಕ್ಸ್ಪೆಕ್ಟೆಡ್ ಫಾರ್ ದ ಇಂಟೆನ್ಷನ್ ಇನ್ ಅ ಫ್ಯೂಚರ್ ಡೇಸ್. ಸೊ ದ್ಯಾಟ್ ಈಸ್ ರಿಯಲೈಸ್ ಇನ್ ಫ್ಯೂಚರ್ ಡೇಸ್ ಅಂತ ನಾವಲ್ಲಿ ಕರಿತೀವಿ. ಪ್ರತಿಫಲದ ಉದ್ದೇಶ ಏನಾಗಿರುತ್ತೆ ಅಂದರೆ ಯಾವಾಗಲೂ ಭವಿಷ್ಯದಲ್ಲಿ ಲಾಭವನ್ನು ಹೊಂದೋದಾಗಿರುತ್ತೆ. ಸೊ ದ ರಿಟರ್ನ್ ಮೇನ್ ಇಂಟೆನ್ಷನ್ ಈಸ್ ಫಾರ್ ಫ್ಯೂಚರ್ ಡೇಸ್ ಬೆನಿಫಿಟ್. ಸೊ ದ ರಿಟರ್ನ್ ಈಸ್ ಅ ಎಕ್ಸ್ಪೆಕ್ಟೇಷನ್, ರಿಟರ್ನ್ ಈಸ್ ಅ ಇಂಟೆನ್ಷನ್ ಫಾರ್ ದ ಫ್ಯೂಚರ್ ಡೇಸ್. ಸೊ ಪ್ರತಿಫಲ ಅಂತ ನಾವು ಎದಕ್ಕೆ ಕರಿತೀವಿ ಅಂದ್ರೆ ಭವಿಷ್ಯವನ್ನು ಪರಿಗಣಿಸಿದಾಗ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಲಾಭವಾಯ್ತಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ರಿಟರ್ನ್ ಅಂತ ಕರಿತೀವಿ. But at the same time you have to consider the future because the future is uncertain. You can't predict what will happen in future days. You are always say for example X company told that we can earn 10 lakh profit in 2022. So they predict it. But it is not possible because the future is uncertain, just like a corona. You can't predict what will happen in next day. So that's what ದ ಫ್ಯೂಚರ್ ಈಸ್ ಆಲ್ವೇಸ್ ಅನ್ಸರ್ಟನ್. ಏನಂತ ಹೇಳ್ತೀವಿ ನಾವು ಭವಿಷ್ಯವು ಯಾವಾಗಲೂ ಅನಿಶ್ಚಿತತೆಯಿಂದ ಕೂಡಿರುತ್ತದೆ, ಯಾವುದೇ ಭರವಸೆ ಇರೋಂಗಿಲ್ಲ ಎಷ್ಟು ಲಾಭ ಆಗುತ್ತೆ ಅನ್ನೋದು. ಹಾಗಾಗಿ ನಾವು ಏನಂತ ಕರಿತೀವಿ ಇನ್ವೆಸ್ಟ್ಮೆಂಟ್ ಈಸ್ ಆಲ್ವೇಸ್ ಅನ್ಸರ್ಟನ್ ಅಂತ. ಆಮೇಲೆ ಇಫ್ ಯು ಎಕ್ಸ್ಪೆಕ್ಟ್ ಸಮ್ ಅಮೌಂಟ್ ಬಟ್ ಯು ವಿಲ್ ಗೆಟ್ ಸಮಥಿಂಗ್. ಫಾರ್ ಎಕ್ಸಾಂಪಲ್ ಇಫ್ ಯು ಎಕ್ಸ್ಪೆಕ್ಟ್ 10 lakh profit you may get 8 lakh profit. Sometimes what happen, if you expect 10 lakh profit you will get 12 lakh profit because it is uncertainty. So the difference is called as a variation. ಸೊ ಎರಡರ ನಡುವೆ ಏನಂತ ಕರಿತೀವಿ ನಾವು ಡಿಫ್ರೆನ್ಸ್ಗೆ ವೇರಿಯೇಷನ್ ಅಂತ ನಾವಲ್ಲಿ ಕರಿತೀವಿ. ಕೆಲವು ಸತಿ ಹೆಚ್ಚರ ಬರ್ಬೋದು ಲಾಭ, ಕೆಲವು ಸತಿ ಕಡಿಮೆ ಬರ್ಬೋದು. ಸೊ ದಿಸ್ ವೇರಿಯೇಷನ್ ಈಸ್ ಕಾಲ್ಡ್ ಆಸ್ ಅ ರಿಸ್ಕ್. ಈ ವೇರಿಯೇಷನ್ಗೆ ನಾವು ಏನಂತ ಕರಿತೀವಿ ರಿಸ್ಕ್ ಅಂತ ಕರಿತೀವಿ. ವ್ಯವಹಾರದ ಅಪಾಯ ಅಂತ ನಾವಲ್ಲಿ ಕರಿತೀವಿ. ಸೊ ವ್ಯವಹಾರದ ಅಪಾಯ ಯಾವಾಗಲೂ ಏನಾಗ್ತಾ ಇರುತ್ತೆ ರೀ ಬದಲಾವಣೆ ಆಗ್ತಾ ಇರುತ್ತೆ. ಸೊ ವ್ಯವಹಾರದ ಸನ್ನಿವೇಶ ಬದಲಾವಣೆ ಆದಂಗೆ ಸೊ ಇಲ್ಲಿ ನಡೆದುಕೊಳ್ಳತಕ್ಕಂಥ ರೀತಿ ಕೂಡ ಚೇಂಜ್ ಆಗುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ದ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಅ ಇನ್ವೆಸ್ಟ್ಮೆಂಟ್. ಸೊ ಇನ್ ಟುಡೇಸ್ ಕ್ಲಾಸ್ ವಾಟ್ ವಿ ಡಿಸ್ಕಸ್ಡ್ ಏನೇನು ನೋಡಿದ್ದೀವಿ ಅಂದ್ರೆ ಸಿಂಪಲ್ ಥಿಂಗ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಅಂತ ನೋಡಿದ್ದೀವಿ. ಇನ್ವೆಸ್ಟ್ಮೆಂಟ್ ಅಂದ್ರೆ ಎಂಪ್ಲಾಯ್ಮೆಂಟ್ ಆಫ್ ಫಂಡ್ ಆನ್ ಅಸೆಟ್ ಫಾರ್ ಇನ್ಕಮ್. ನೋಡಿ, ಎಂಪ್ಲಾಯ್ಮೆಂಟ್ ಆಫ್ ಫಂಡ್ ಆನ್ ಅಸೆಟ್ ಫಾರ್ ಇನ್ಕಮ್. ದ ಪರ್ಸನ್ ಹೂ ಈಸ್ ಇನ್ವಾಲ್ವ್ ಹಿ ಈಸ್ ಕಾಲ್ಡ್ ಆಸ್ ಅ ಇನ್ವೆಸ್ಟರ್. ಯಾರು ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅವಾಗ ನಾವು ಏನಂತ ಕರಿತೀವಿ ಇನ್ವೆಸ್ಟರ್ ಅಂತ ಕರಿತೀವಿ. ಅಂದ್ರೆ ಏನು ಕಾರಣ ಅಂತಪ್ಪ ಹೇಳ್ಬೋದು ಅಂದ್ರೆ ಯಾರು ಹಣವನ್ನು ಹೂಡಿಕೆ ಮಾಡಿರ್ತಾರೆ ಸೊ ಅವರಿಗೆ ನಾವೇನಂತ ಕರಿತೀವಿ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಇನ್ವೆಸ್ಟ್ಮೆಂಟ್ ಅಂತ ಕರಿಬೇಕಂದ್ರೆ ಎಕನಾಮಿಕ್ ಲ್ಯಾಂಗ್ವೇಜ್ ಒಳಗೆ ಏನಂತ ಹೇಳ್ತೀವಿ ರೀ ಅಡಿಷನ್ ಅಮೌಂಟ್ ಮೇಡ್ ಟು ದ ಕಂಟ್ರಿ ಪರ್ಪಸ್, ದಟ್ ಈಸ್ ಕಾಲ್ಡ್ ಆಸ್ ಅ ಇನ್ವೆಸ್ಟ್ಮೆಂಟ್. ಆ್ಯಂಡ್ ಫೈನಾನ್ಷಿಯಲ್ ಲ್ಯಾಂಗ್ವೇಜ್, ಇಫ್ ಯು ವಾಂಟ್ ಟು ಅರ್ನ್ ದ ಇನ್ಕಮ್ ಓವರ್ ಅ ಪೀರಿಯಡ್ ಆಫ್ ಟೈಮ್, ಫಾರ್ ದ್ಯಾಟ್ ರೀಸನ್ ಇಫ್ ಯು ಅಲೋಕೇಟ್ ದ ಮನಿ, ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಇನ್ವೆಸ್ಟ್ಮೆಂಟ್. ಸೊ ಹಾಗಾಗಿ ಅದಕ್ಕೂ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಆ್ಯಂಡ್ ವಾಟ್ ಆರ್ ದ ಡೆಫಿನೇಷನ್ ಆಫ್ ಅ ಇನ್ವೆಸ್ಟ್ಮೆಂಟ್? ಇಫ್ ಯು ವಾಂಟ್ ಟು ಅರ್ನ್ ದ ಪಾಸಿಟಿವ್ ರೇಟ್ ಆಫ್ ರಿಟರ್ನ್, ಫಾರ್ ದ್ಯಾಟ್ ರೀಸನ್ ಕಮಿಟ್ಮೆಂಟ್ ಆಫ್ ಫಂಡ್ ಈಸ್ ನೆಸಸರಿ. ಸೊ ದ ಕಮಿಟ್ಮೆಂಟ್ ಆಫ್ ಫಂಡ್ ಮೇಡ್ ಇನ್ ಎಕ್ಸ್ಪೆಕ್ಟೇಷನ್ ಆಫ್ ಪಾಸಿಟಿವ್ ರೇಟ್ ಆಫ್ ರಿಟರ್ನ್ ಈಸ್ ಕಾಲ್ಡ್ ಆಸ್ ಅ investment. In another definition we can say sacrifice the current money for the future benefit is called as a investment. ಅಂದರೆ ಭವಿಷ್ಯದ ದೃಷ್ಟಿಕೋನದಲ್ಲಿ ಭವಿಷ್ಯದಲ್ಲಿ ಲಾಭ ಗಳಿಸುವ ಉದ್ದೇಶದಿಂದ ನೀವು ಚಾಲ್ತಿಯಲ್ಲಿರ್ತಕ್ಕಂಥ ಹಣವನ್ನು ಬಿಟ್ಟು ಕೊಟ್ಟರೆ ಅಥವಾ ಲಾಭವನ್ನು ಬಿಟ್ಟು ಕೊಟ್ಟರೆ ಅದಕ್ಕೆ ನಾವೇನಂತ ಕರಿತೀವಿ ಹೂಡಿಕೆ ಅಂತ ನಾವಲ್ಲಿ ಕರಿತೀವಿ. So this is all about the today's class. Thanks for watching my class.